ಈಗ ನಮ್ಮೊಂದಿಗೆ ಧ್ವನಿ ಅಂತ ಹೇಳಿ ಒಂದು ಮ್ಯೂಸಿಕಲ್ ಟ್ರೂಪನ್ನು ನಡೆಸ್ತಾ ಬರ್ತಿರುವಂಥವ್ರು, ಸುಮಾರು 8 ವರ್ಷಗಳ ಕಾಲದಿಂದ ನಡೆಸ್ತಾ ಬರ್ತಿರುವಂತಹ ಅರುಣ್ ಅಗ್ನಿಹೋತ್ರಿ ಸರ್ ಇದ್ದಾರೆ. ಇವರು ಇಲ್ಲಿ ಒಬ್ಬ ಏನಂತ ಹೇಳ್ಬೋದು, ಒಬ್ಬ ಆಡಿಯನ್ಸ್ ಆಗಿ ಬಂದು ಇವತ್ತು ಈ ಒಂದು ಬಪ್ಪಿ ಲಾರಿಯವರ ಮ್ಯೂಸಿಕ್ಕನ್ನು ಆಲಿಸಿ ಸಂತೋಷಪಟ್ಟು ಇವತ್ತು ನಮ್ಮ ಜೊತೆ ಅದರ ಅನುಭವನ ಹಂಚ್ಕೊಳ್ಳೋದಕ್ಕೆ ಜೊತೆಗೆ ನಿಂತಿದ್ದಾರೆ. ಸರ್, ಏನಂತ ನಿಮಗೆ ಇವತ್ತು ಇಷ್ಟೊತ್ತಿಗೆ ಬಂದಿದ್ದೀರಾ, ಆಲ್ಮೋಸ್ಟ್ 2 ಅವರ್ ಕಾಲ ನೀವು ಕೂಡ ಹಾಡನ್ನು ಆಲಿಸಿದ್ದೀರಾ, ನಿಮ್ಮ ಅನುಭವದ ಮಾತುಗಳು? ಸರ್, ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ ಸರ್ ಶೋ, ವೆಲ್ ಆರ್ಗನೈಸ್ ಶೋ. ಸಿಂಗರ್ಸು ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ, ಫೀಮೇಲ್ಸ್ ಆಗಲಿ ಮೇಲ್ ಸಿಂಗರ್ ಆಗಲಿ. ನಾವು ಅದರಲ್ಲೇ ಇರೋದ್ರಿಂದ ನಮಗೆ ಶ್ರುತಿಯಿಂದ ಹಿಡಿದು ತಾಳದವರೆಗೂ ಎಲ್ಲ ಚೆಕ್ ಮಾಡ್ತೀವಿ. ನೋಡಿದ್ರೆ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಇನ್ನೂ ನಡೀತಾನೆ ಇದೆ, ಇನ್ನೂ 1 ಅವರ್ ಇನ್ನೂ ಜನ ಹಾಗೆ ಕೂತ್ಕೊಂಡಿದ್ದಾರೆ. ನೋಡಿದೆ ಹೌಸ್ಫುಲ್ ಆಗಿದೆ, ಜನ ಹಾಗೆ ಹೇಳ್ತಾನೆ ಇಲ್ಲ ಕುರ್ಚಿ ಬಿಟ್ಬಿಟ್ಟು. ತುಂಬ ಚೆನ್ನಾಗಿದೆ. ನಾನು ಹಿಂದಿ ಹಾಡು ತುಂಬ ಕೇಳ್ತೀನಿ, ಹಾಗೆ ಹಾಡ್ತೀನಿ ಕೂಡ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್ ನೋಡಿದ್ರೆ. ಸರ್, ನಂದು ಹವಾ ಹವಾ ಒಂದಿದೆ, ಯಾರ್ ಬಿನಾ ಚೈನ್ ಕಾ ಹಾರೆ ಒಂದಿದೆ, ಆಮೇಲೆ ಅದೊಂದು ಗಜಲ್ ಸಾಂಗ್ ಒಂದಿದೆ, ತುಂಬ ಚೆನ್ನಾಗಿದೆ ಸರ್. ಯಾವ್ದಾದ್ರು ಈಗ ಹವಾ ಹವಾ ಸಾಂಗ್ ಒಂದು 2 ಸಾಲು ಹಾಗೆ ನಮಗೋಸ್ಕರ ಹಾಡ್ಬೋದಾ? ಯಾಕೆಂದ್ರೆ ನೀವು ಒಬ್ಬ ಹವ್ಯಾಸ ಹಾಡುಗಾರನಾಗಿ, ಸೊ ನಿಮ್ಮಿಂದ ಒಂದು 2 ನುಡಿ. ಶೋರ್ ಸರ್. हवा हवा ए हवा खुशबू लुटा दे, जहाँ कोई हाँ कोई खुशबू लुटा दे, अब उसका पता दे, ज़रा मुझको बता दे, मैं उससे मिलूँगा, एक बार मिला दे, यार मिला दे, दिलदार मिला दे. ಥ್ಯಾಂಕ್ ಯು ಸರ್. ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಭಾಳ ಖುಷಿ ಆಯಿತು. ಈ ರೀತಿ ಒಳ್ಳೆ ಹಾಡುಗಳನ್ನು ಜನಕ್ಕೆ ಮತ್ತಷ್ಟು ಕೇಳಿಸೋಣ, ಒಳ್ಳೆ ಹಾಡುಗಾರರ ತಂಡವನ್ನು ಕಟ್ಟೋಣ ಅಂತ ಹೇಳ್ತಾ, ಒಳ್ಳೆ ಹಾಡುಗಾರರ ತಂಡಕ್ಕೆ ವಿಶ್ವಗುರು ಭಾರತ ನ್ಯೂಸ್ ಚಾನಲ್, ನಮ್ಮ ಚಾನಲ್ನ ಸಪೋರ್ಟ್ ಸದಾ ಇರುತ್ತೆ ಅಂತ ಹೇಳ್ತಾರೆ. ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಎಸ್.